ವಾರ್ತೆಗಳ ಪ್ರಾಯೋಜಕರು ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ರೆಸ್ಟೋರೆಂಟ್ಗಳಲ್ಲಿ ಕುಳಿತು ಊಟ ಮಾಡಿ ಬೋರ್ ಆಗಿದೆಯೇ? ಹಾಗಾದರೆ ಬನ್ನಿ ನಿಮ್ಮ ಮಿಲನ್ ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ಡಾಬಾಕ್ಕೆ, ನಿಯರ್ ಕೆಎಸ್ಸಿಎ ಕ್ರಿಕೆಟ್ ಗ್ರೌಂಡ್, ಮಂತ್ರಾಲಯಂ ರೋಡ್, ರಾಯಚೂರು. ಚಾಲುಕ್ಯ ಟ್ಯುಟೋರಿಯಲ್ಸ್ ರಾಯಚೂರು. ಚಾಲುಕ್ಯ ಸಮ್ಮರ್ ಕ್ಲಾಸಸ್, ಸಮ್ಮರ್ ಕೋಚಿಂಗ್ ಫಾರ್ 5th to SSLC ಸ್ಟೂಡೆಂಟ್. ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು. ಜಿಪಿ ಕಿಡ್ಸ್ ವೇರ್, ಫ್ಯಾಷನ್ ಮತ್ತು ಬಟ್ಟೆ ಇಲ್ಲಿಂದ ಪ್ರಾರಂಭವಾಗುತ್ತದೆ. Only place for branded kids wear in city. GP Kids Wear near Uma Hotel, Station Road, Raichur. ವಿದ್ಯಾವಾಹಿನಿ ಸಿಬಿಎಸ್ಇ ಶಾಲೆ ಸಿರವಾರ ಆಯೋಜಿಸುವ ರಂಗತರಂಗ ಸೃಜನಾತ್ಮಕ ಕಲಿಕೆ ಶಿಬಿರ 2022. ಸ್ಥಳ ವಿದ್ಯಾವಾಹಿನಿ ಶಾಲೆ ಸಿರವಾರ. ಮೊಹಮ್ಮದ್ ಯಾಸಿನ್ ಹೋಮ್ ಅಪ್ಲೈನ್ಸಸ್ ಹೋಲ್ಸೇಲ್ ಅಂಡ್ ರಿಟೇಲ್, ಮಾ ಕಾಂಪ್ಲೆಕ್ಸ್ ಅಪೋಸಿಟ್ ಸಿಎಂಸಿ ಕಾಂಪ್ಲೆಕ್ಸ್, ಹರಿಹರ ರೋಡ್, ರಾಯಚೂರು. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಮುನೀರ್ ಹೋಟೆಲ್. M555 ಚಿಕನ್ ಹರೀಸ್, ಚಿಕನ್ ಕಬಾಬ್ ಮತ್ತು ಚಿಕನ್ ಬಿರಿಯಾನಿ ಕೇವಲ 100 ರೂಪಾಯಿಗಳಿಗೆ ಸಿಗುತ್ತದೆ. ಮುನೀರ್ ಹೋಟೆಲ್, ಸಾತ್ ಕಚೇರಿ ರೋಡ್, ರಾಯಚೂರು. ಶೋಭಾ ಕಾಂಚಿ ಸ್ಯಾರೀಸ್. ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿಸ್ ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ಎಸ್ಆರ್ ಗಾರ್ಮೆಂಟ್ಸ್. ಇಲ್ಲಿ ಭೇಟಿ ನೀಡಿ. ಎಸ್ಆರ್ ಗಾರ್ಮೆಂಟ್ ಕ್ಲಾಸಿಕ್ ಕಲೆಕ್ಷನ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್, ಬಿಸೈಡ್ ವೆಜಿಟೇಬಲ್ ಮಾರ್ಕೆಟ್, ಕ್ಲಾತ್ ಬಜಾರ್, ರಾಯಚೂರು. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಎಕ್ಸ್ಚೇಂಜ್ ಫೆಸ್ಟಿವಲ್ ಫಾರ್ ಮಿಕ್ಸರ್ ಗ್ರೈಂಡರ್ ಅಂಡ್ ಗ್ಯಾಸ್ ಸ್ಟವ್ಸ್, 15 February 31st March 2022. ಹಿಂದೆ ಭೇಟಿ ನೀಡಿ. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಜೆಪಿ ಮೆನ್ಸ್ ವೇರ್ ಮೇಲ್ಗಡೆ, ಹರಿಹರ ರೋಡ್, ಬೇಸುವಾರ್ ಪೇಟ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. Visit beside Ganj Kalyana Mandap, Ganj Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, Station Road, Raichur. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಪ್ರಚೋದನಕಾರಿ ಹೇಳಿಕೆ, ಶ್ರೀರಾಮ ಸೇನೆ ಮುಖಂಡ ರಾಜಚಂದ್ರ ಮಂಜುನಾಥ್ ಭಾವೆ ಬಂಧನ. ಕಲ್ಲಿದ್ದಲು ಕೊರತೆ, ಆರ್ಟಿಪಿಎಸ್ನ 5 ಘಟಕಗಳು ವಿದ್ಯುತ್ ಉತ್ಪಾದನೆ ಸ್ಥಗಿತ. ಪರಿಸರ ಸಂರಕ್ಷಣೆ ಹಾಗೂ ಪೆಟ್ರೋಲಿಯಂ ಮಿತ ಬಳಕೆ ಜಾಗೃತಿ ಜಾಥಾಕ್ಕೆ ಚಾಲನೆ. ಪೆಟ್ರೋಲಿಯಂ ಮಿತ ಬಳಕೆ ಮಾಡಿ ಪರಿಸರ ಸಂರಕ್ಷಿಸಿ, ಮಹಾಜನ್. ಕೃಷಿ ವಿಶ್ವವಿದ್ಯಾಲಯ ಕುಲಪತಿ ಕಡ್ಡಿಮನಿ ವಿರುದ್ಧ ತನಿಖೆ, ಹೈಕೋರ್ಟ್ ತಡೆಯಾಜ್ಞೆ ತ್ವರಿತ ತೆರವುಗೊಳಿಸಲು ಹನುಮಂತ ರೆಡ್ಡಿ ಒತ್ತಾಯ. ಏಪ್ರಿಲ್ 19ರಂದು ಜಗದ್ಗುರು ರಾಮಾನಂದ ತೀರ್ಥ ಶ್ರೀ ಸ್ವಾಮಿ ನರೇಂದ್ರಾಚಾರ್ಯಜಿ ಮಹಾರಾಜ ಪಾದುಕೆ ದರ್ಶನ, ದಿಲೀಪ್. ಮತ್ತು ಲಿಂಗ್ಸ್ಕೂರಿನಲ್ಲಿ ಪತಿ ಸಾವಿನ ಸುದ್ದಿ ಕೇಳಿ 5 ತಿಂಗಳ ಮಗುವಿನೊಂದಿಗೆ ನೇಣಿಗೆ ಬಲಿಯಾದ ಪತ್ನಿ. ವಾರ್ತೆಗಳ ವಿವರ. ಶ್ರೀರಾಮನವಮಿಯಂದು ನಡೆದ ಶೋಭಾಯಾತ್ರೆ ಸಮಾರೋಪ ಕಾರ್ಯಕ್ರಮದಲ್ಲಿ ಕೋಮು ಪ್ರಚೋದನೆ ಭಾಷಣ ಮಾಡಿದ ಆರೋಪದ ಮೇಲೆ ಶ್ರೀರಾಮ ಸೇನೆಯ ಮುಖಂಡ ರಾಜಚಂದ್ರ ಸೋಮರಾಮನಗೌಡ ಹಾಗೂ ಶ್ರೀರಾಮ ಸೇನೆ ಅಧ್ಯಕ್ಷ ಮಂಜುನಾಥ್ ಭಾವೆ ಇವರನ್ನು ಪಶ್ಚಿಮ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಶ್ರೀರಾಮನವಮಿಯಂದು ನಡೆದ ಶೋಭಾಯಾತ್ರೆ ಸಮಾರೋಪ ಕಾರ್ಯಕ್ರಮದಲ್ಲಿ ಕೋಮು ಪ್ರಚೋದನೆ ಭಾಷಣ ಮಾಡಿದ ಆರೋಪದ ಮೇಲೆ ಶ್ರೀರಾಮ ಸೇನೆಯ ಮುಖಂಡ ರಾಜಚಂದ್ರ ಸೋಮರಾಮನಗೌಡ ಹಾಗೂ ಶ್ರೀರಾಮ ಸೇನೆಯ ಅಧ್ಯಕ್ಷ ಮಂಜುನಾಥ್ ಭಾವೆ ಅವರನ್ನು ಪಶ್ಚಿಮ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಏಪ್ರಿಲ್ 10ರಂದು ಶ್ರೀರಾಮಲಿಂಗೇಶ್ವರ ಮೈದಾನದಲ್ಲಿ ನಡೆದಿದ್ದ ಶ್ರೀರಾಮನವಮಿ ಶೋಭಾಯಾತ್ರೆ ಸಮಾರೋಪ ಸಮಾರಂಭ ಉದ್ದೇಶಿಸಿ ಇರುವ ಮುಖಂಡರು ಪ್ರಚೋದನಕಾರಿ ಭಾಷಣ ಮಾಡಿದ್ದಲ್ಲದೆ ಕತ್ತಿಯನ್ನು ಸಾರ್ವತ್ರಿಕವಾಗಿ ಪ್ರದರ್ಶಿಸಿದ್ದರು. ಈ ಕುರಿತು ಮಣಿಕಾಂತ್ ಹರಿಜನವಾಡ ಎಂಬುವರು ನೀಡಿದ ದೂರಿನ ಮೇರೆಗೆ ಪಶ್ಚಿಮ ಠಾಣೆಯಲ್ಲಿ
ಪ್ರಕರಣ ದಾಖಲಾಗಿತ್ತು. ಗಲಭೆ ಸೃಷ್ಟಿಗೆ ಪ್ರಚೋದನೆಗೆ ಐಪಿಸಿ ಸೆಕ್ಷನ್ 153, 2 ಕೋಮುಗಳ ವೈರತ್ವ ಹುಟ್ಟಿಸುವ ಹೇಳಿಕೆಗೆ 153, ಉದ್ದೇಶಪೂರ್ವಕವಾಗಿ ಗಲಭೆ ಸೃಷ್ಟಿಗೆ ಪ್ರಚೋದನೆಗೆ ಐಪಿಸಿ ಸೆಕ್ಷನ್ 153, 2 ಕೋಮುಗಳ ವೈರತ್ವ ಹುಟ್ಟಿಸುವ ಹೇಳಿಕೆಗೆ 153A, ಉದ್ದೇಶಪೂರ್ವಕವಾಗಿ ಧಾರ್ಮಿಕ ಭಾವನೆ ಕೆರಳಿಸಿದ ಆರೋಪದ ಮೇಲೆ 295A ಸೆಕ್ಷನ್ ಹಾಗೂ 34 ಅಡಿ ದೂರು ದಾಖಲಾಗಿತ್ತು. ಪೊಲೀಸರು ಪ್ರಕರಣದ ತನಿಖೆ ನಡೆಸಿದ್ದು ನಿನ್ನೆ ಇರುವರನ್ನು ಬಂಧಿಸಿ ಆರೋಗ್ಯ ತಪಾಸಣೆ ನಡೆಸಿ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ ಎಂದು ಹೇಳಲಾಗಿದೆ. ಬಿರು ಬೇಸಿಗೆ ಪ್ರಾರಂಭವಾಗಿರುವಾಗಲೇ ಆರ್ಟಿಪಿಎಸ್ ಶಾಖೋತ್ಪನ್ನ ಕೇಂದ್ರ 5 ಘಟಕಗಳು ಕಲ್ಲಿದ್ದಲು ಕೊರತೆಯಿಂದ ಸ್ಥಗಿತಗೊಂಡಿವೆ. ಬಿರು ಬೇಸಿಗೆ ಪ್ರಾರಂಭವಾಗಿರುವಾಗಲೇ ಆರ್ಟಿಪಿಎಸ್ ಶಾಖೋತ್ಪನ್ನ ಕೇಂದ್ರ 5 ಘಟಕಗಳು ಕಲ್ಲಿದ್ದಲು ಕೊರತೆಯಿಂದ ಸ್ಥಗಿತಗೊಂಡಿವೆ. 1750 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯದ ಕೇಂದ್ರದಲ್ಲಿ 3 ಘಟಕಗಳು ಮಾತ್ರ ಉತ್ಪಾದನೆಯಲ್ಲಿ ತೊಡಗಿವೆ. 210 ಮೆಗಾವ್ಯಾಟ್ ಉತ್ಪಾದನೆ ಮಾಡುವ 1, 2, 3, 6 ಮತ್ತು 7ನೇ ಘಟಕ ನಿಲುಗಡೆಯಾಗಿವೆ. 4 ಮತ್ತು 5 ಘಟಕ ಹಾಗೂ 500 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವ 8ನೇ ಘಟಕ ಉತ್ಪಾದನೆಯಲ್ಲಿ ತೊಡಗಿವೆ. ಶಾಖೋತ್ಪನ್ನ ಕೇಂದ್ರಗಳಿಗೆ ಪೂರೈಕೆಯಾಗುವ ಕಲ್ಲಿದ್ದಲು ಕೊರತೆಯಿಂದಾಗಿ ಉತ್ಪಾದನೆಯಲ್ಲಿ ಇಳಿಕೆಯಾಗಿದೆ. ನಿತ್ಯವೂ ಕಲ್ಲಿದ್ದಲು ನಿರೀಕ್ಷೆಯಷ್ಟು ಪೂರೈಕೆಯಾಗದೇ ಇರುವುದರಿಂದ ಪೂರ್ಣ ಪ್ರಮಾಣದ ಉತ್ಪಾದನೆ ಸಾಧ್ಯವಾಗುತ್ತಿಲ್ಲ ಎಂದು ಹೇಳಲಾಗಿದೆ. ಕಲ್ಲಿದ್ದಲು ಖರೀದಿಗೆ ಬೇಕಿರುವ ಹಣದ ಪಾವತಿ ವಿಳಂಬದಿಂದ ಪೂರೈಕೆಯಲ್ಲಿ ವ್ಯತ್ಯಯವಾಗಿದೆ ಎಂದು ಹೇಳಲಾಗುತ್ತಿದೆ. ಆರ್ಟಿಪಿಎಸ್ನಿಂದ 430 ಮೆಗಾವ್ಯಾಟ್, ವೈಟಿಪಿಎಸ್ನಿಂದ 800 ಮೆಗಾವ್ಯಾಟ್ ಮತ್ತು ಬಳ್ಳಾರಿ ಘಟಕದಿಂದ 650 ಮೆಗಾವ್ಯಾಟ್ ಉತ್ಪಾದನೆಯಾಗುತ್ತಿದೆ. ಅರ್ಧದಷ್ಟು ವಿದ್ಯುತ್ ಉತ್ಪಾದನೆ ಇಳಿಕೆಯಾಗಿದೆ. ಬೇಸಿಗೆ ಬೇಡಿಕೆ ವಿದ್ಯುತ್ ಪರ್ಯಾಯ ಮೂಲಗಳಿಂದ ಬಳಸಲಾಗುತ್ತಿದೆಯಾದರೂ ವಿದ್ಯುತ್ ಕಡಿತ ಅನೇಕ ಕಡೆಗಳಲ್ಲಿ ಮುಂದುವರೆದಿದೆ. ಅಧಿಕೃತವಾಗಿ ಕಡಿತವಿಲ್ಲದಿದ್ದರೂ ತಾಂತ್ರಿಕ ಕಾರಣ ನೀಡಿ ಕಡಿತಗೊಳಿಸಲಾಗುತ್ತಿದೆ. ಈಗ ಜಾಹೀರಾತು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 94837
700202. ಆದರೆ ಬನ್ನಿ ನಿಮ್ಮ ಮಿಲನ್ ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ಢಾಬಾಕ್ಕೆ. ಪ್ರಶಾಂತವಾದ ವಾತಾವರಣ, ಪರಿಸರ ಸೊಡಗಿನಲ್ಲಿ ನಿಮಗಿಷ್ಟವಾದ ಶುಚಿಯಾದ ರುಚಿಕರವಾದ ಊಟವನ್ನು ಸವಿಯಿರಿ. ಚಿಕನ್ ಐಟಂಗಳಾದ ಚಿಕನ್ ಮಸಾಲಾ, ಚಿಕನ್ ಕರಿ, ಚಿಕನ್ ಲಾಲಿಪಾಪ್, ಚಿಕನ್ 555, ಚಿಕನ್ ಬಿರಿಯಾನಿ ಅಂಡ್ ಚಿಕನ್ ಬೋನ್ಲೆಸ್ ಬಿರಿಯಾನಿ. ಮಟನ್ ಐಟಂಗಳಾದ ಮಟನ್ ಬಿರಿಯಾನಿ, ಮಟನ್ ಸ್ಪೆಷಲ್ ಬಿರಿಯಾನಿ, ಮಟನ್ ಗ್ರೇವಿ, ಮಟನ್ ರೋಸ್ಟ್ ಅಂಡ್ ಮಟನ್ ಮಸಾಲಾ. ವೆಜ್ ಐಟಂಗಳಾದ ಪಾಲಕ್ ಪನೀರ್, ಟೊಮೆಟೊ ಕರಿ, ಮಶ್ರೂಮ್, ಬೇಬಿ ಕಾರ್ನ್, ಫಿಂಗರ್ ಚಿಪ್ಸ್, ರೋಟಿ ಫ್ರೈ, ಗೋಬಿ ಮಂಚೂರಿಯನ್, ದಾಲ್ ತಡ್ಕಾ, ಪನೀರ್ ಟಿಕ್ಕಾ, ಪನೀರ್ ಮಸಾಲಾ ಮತ್ತು ವೆಜ್ ಮಿಕ್ಸ್ ಕರಿ. ತಂದೂರಿ ಐಟಂಗಳಾದ ತಂದೂರಿ ರೋಟಿ, ತಂದೂರಿ ಬಟರ್ ನಾನ್, ತಂದೂರಿ ಕುಲ್ಚಾ, ಪರೋಟಾ. ರೈಸ್ ಐಟಂಗಳಾದ ಜೀರಾ ರೈಸ್, ಮಸಾಲಾ ರೈಸ್, ಟೊಮೆಟೊ ರೈಸ್ ಮತ್ತು ಎಗ್ ರೈಸ್. ಇಲ್ಲಿ ಭೇಟಿ ಕೊಡಿ ಶ್ರೀ ಮಿಲನ್ ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ಢಾಬಾ, ನಿಯರ್ KSCA ಕ್ರಿಕೆಟ್ ಗ್ರೌಂಡ್, ಮಂತ್ರಾಲಯಂ ರೋಡ್, ರಾಯಚೂರ್. ಮೊಬೈಲ್ 9972985847, 97401 43153. ಚಾಲುಕ್ಯ ಟ್ಯುಟೋರಿಯಲ್ಸ್ ರಾಯಚೂರು. ಚಾಲುಕ್ಯ ಸಮ್ಮರ್ ಕ್ಲಾಸಸ್, ಸಮ್ಮರ್ ಕೋಚಿಂಗ್ ಫಾರ್ 5th to SSLC ಸ್ಟೂಡೆಂಟ್ಸ್. ಬೇಸಿಗೆ ತರಬೇತಿ ನೀಡುತ್ತಿರುವ ರಾಯಚೂರಿನ ಏಕೈಕ ತರಬೇತಿ ಕೇಂದ್ರ ಚಾಲುಕ್ಯ ಟ್ಯುಟೋರಿಯಲ್ಸ್. ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆ ಸೈನ್ಸ್, ಮ್ಯಾಥ್ಸ್, ಇಂಗ್ಲಿಷ್ ವಿಷಯಗಳು ಕಠಿಣವಾಗಿವೆಯೇ? ಹಾಗಾದರೆ ಹಿಂದೆ ಸಂಪರ್ಕಿಸಿ. ಚಾಲುಕ್ಯ ಸಮ್ಮರ್ ಕ್ಲಾಸ್ ನಲ್ಲಿ ಪ್ರವೇಶ ಪಡೆಯಿರಿ. ಕೋಚಿಂಗ್ ಡ್ಯೂರೇಷನ್ 2nd to 30th May. ಸ್ಟೇಟ್ ಅಂಡ್ CBSE ಸಿಲೆಬಸ್. ಸಬ್ಜೆಕ್ಟ್ ಸೈನ್ಸ್, ಮ್ಯಾಥ್ಸ್ ಅಂಡ್ ಇಂಗ್ಲಿಷ್. ಟೀಚಿಂಗ್ ಮೀಡಿಯಂ ಕನ್ನಡ ಅಂಡ್ ಇಂಗ್ಲಿಷ್. ಆತ್ಮೀಯ ಪಾಲಕರೇ, 4 ಮತ್ತು 5ನೇ ತರಗತಿ ಓದುತ್ತಿರುವ ನಿಮ್ಮ ಮಕ್ಕಳಿಗಾಗಿ ಸೈನಿಕ, ನವೋದಯ, ಕಿತ್ತೂರು ವಸತಿ ಶಾಲೆಗಳ ತರಬೇತಿ ನೀಡಲಾಗುವುದು. ಸ್ಪೆಷಲ್ ಸಮ್ಮರ್ ಕ್ಯಾಂಪ್ ಫಾರ್ 4 to 10 year kids. ವಿಶೇಷತೆಗಳು: ನುರಿತ ಹಾಗೂ ಅನುಭವಿ ಶಿಕ್ಷಕರಿಂದ ಬೋಧನೆ, ಫ್ರೀ ಸ್ಮಾರ್ಟ್ ಸ್ಪೋಕನ್ ಇಂಗ್ಲಿಷ್, 100% ರಿಸಲ್ಟ್. ಅಡ್ಮಿಷನ್ ಸ್ಟಾರ್ಟೆಡ್. ಎನ್ರೋಲ್ ಯುವರ್ ನೇಮ್ ಟುಡೇ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ. ಸಂಗಮೇಶ್ ಮಂಗಾನವರ್, ನಿರ್ದೇಶಕರು, ಚಾಲುಕ್ಯ ಕರಿಯರ್ ಅಕಾಡೆಮಿ, IAS, KS ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೇನ್, ರಾಯಚೂರು. ಸೆಲ್ ನಂಬರ್ 9986107089. GP ಕಿಡ್ಸ್ ವೇರ್. ಫ್ಯಾಷನ್ ಮತ್ತು ಬಟ್ಟೆ ಇಲ್ಲಿಂದ ಪ್ರಾರಂಭವಾಗುತ್ತದೆ. ಓನ್ಲಿ ಪ್ಲೇಸ್ ಫಾರ್ ಬ್ರಾಂಡೆಡ್ ಕಿಡ್ಸ್ ವೇರ್ ಇನ್ ಸಿಟಿ. ಬ್ರಾಂಡೆಡ್ ಕ್ಲಾಥಿಂಗ್ ಫ್ರಮ್ ನ್ಯೂ ಬಾರ್ನ್ ಬೇಬೀಸ್ ಟು teenage for boys and girls. Ladies casual wear, night wear, high quality premium cotton quality available. GP Kids Wear, near Uma Hotel, Station Road, Raichur. Mobile 8197078520. ವಿದ್ಯಾವಾಹಿನಿ CBSE ಶಾಲೆ ಸಿರವಾರ ಆಯೋಜಿಸುವ ರಂಗತರಂಗ ಸೃಜನಾತ್ಮಕ ಕಲಿಕೆ ಶಿಬಿರ 2022. ಇಲ್ಲಿ ಹಾಡುಗಾರಿಕೆ, ನೃತ್ಯ, ನಾಟಕ, ಚಿತ್ರಕಲೆ, ಕಂಜಕಲಿಕೆ, ಮುಖವಾಡ ತಯಾರಿಕೆ, ಸ್ವಿಮ್ಮಿಂಗ್ ಕಲಿಕೆ, ಕೋಲಾಟ, ಓರಿಗಾಮಿ, ಕಥಾವಾಚನ, ಸಿನಿಮಾ ಪ್ರದರ್ಶನ, ಸ್ಕಿಪ್ಪಿಂಗ್ ಕಲಿಕೆ ಮತ್ತು ಪ್ರದರ್ಶನ, ಉಪನ್ಯಾಸ ಮತ್ತು ಪ್ರಾತ್ಯಕ್ಷಿಕೆ, ಮಕ್ಕಳ ಸಂತೆ, ರಂಗತರಂಗ ತೇರು, ಅಗ್ನಿಶಾಮಕ ಪ್ರಾತ್ಯಕ್ಷಿಕೆ, ಹಳ್ಳಿ ಆಟಗಳು. ದಿನಾಂಕ 12/4/2022 ರಿಂದ 26/4/2022 ಸ್ಥಳ ವಿದ್ಯಾವಾಹಿನಿ ಶಾಲೆ ಸಿರವಾರ. ಸಹಯೋಗ ವಿದ್ಯಾಜ್ಯೋತಿ ಎಜುಕೇಷನ್ ಡೆವಲಪ್ಮೆಂಟ್ ಟ್ರಸ್ಟ್ ಗಬ್ಬೂರು, ಬಸವೇಶ್ವರ ಪಬ್ಲಿಕ್ ಸ್ಕೂಲ್ ಬಲ್ಲಟಗಿ, SUPM ಮಾಂಟೆಸರಿ ಸ್ಕೂಲ್ ಮಾನ್ವಿ. ನೋಂದಣಿಗಾಗಿ ಸಂಪರ್ಕಿಸಿ T ಬಸವರಾಜ್ 9448190250, ಯುವರಾಜ್ 8431076268. ಶಿಬಿರದ ನಿರ್ದೇಶಕರು ಶ್ರೀ ಹ್ಯಾಟಿ ರಮೇಶ್, ರಂಗ ನಿರ್ದೇಶಕರು ರಾಷ್ಟ್ರೀಯ ಸಂಪನ್ಮೂಲ ವ್ಯಕ್ತಿಗಳು. ಮೊಹಮ್ಮದ್ ಯಾಸೀನ್ ಹೋಮ್ ಅಪ್ಲೈನ್ಸಸ್ ಹೋಲ್ಸೇಲ್ ಮತ್ತು ರಿಟೇಲ್. ಸ್ಟೇನ್ಲೆಸ್ ಸ್ಟೀಲ್, ಕಾಪರ್, aluminium, complete marriage items, all kinds of gift articles, fancy items, almara, cot, mattresses, mixer grinder, cooker, fan, iron box, crockery sets, non-stick cookware items, all hotel and supplies items available.
Muhammad Yasin Home Appliances Wholesale and Retail Ma Complex opposite CMC Complex Harihara Road Raichur. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಆರೋಗ್ಯ ಮತ್ತು ಪರಿಸರ ಸಂರಕ್ಷಣೆಗಾಗಿ ಹಾಗೂ ಪೆಟ್ರೋಲಿಯಂ ಮಿತ ಬಳಕೆ ಮಾಡಿ ಉಳಿಸಿಕೊಂಡು ಹೋಗಲು ಹೆಚ್ಚಿನ ಗಮನ ಹರಿಸಬೇಕು ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿ ಆರ್ ಮಹಾಜನ್ ಅವರು ಹೇಳಿದರು. ಆರೋಗ್ಯ ಮತ್ತು ಪರಿಸರ ಸಂರಕ್ಷಣೆಗಾಗಿ ಹಾಗೂ ಪೆಟ್ರೋಲಿಯಂ ಮಿತ ಬಳಕೆ ಮಾಡಿ ಉಳಿಸಿಕೊಂಡು ಹೋಗಲು ಹೆಚ್ಚಿನ ಗಮನ ಹರಿಸಬೇಕು ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಆರ್ ಮಹಾಜನ್ ಅವರು ಹೇಳಿದರು. ನಗರದ ಸ್ಟೇಷನ್ ರಸ್ತೆಯ ಸತ್ಯಂ ಪೆಟ್ರೋಲಿಯಂ ವತಿಯಿಂದ ಭಾರತ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ ಆರೋಗ್ಯ ಮತ್ತು ಪರಿಸರ ಸಂರಕ್ಷಣೆಗಾಗಿ ಸೈಕಲ್ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ನಾವೆಲ್ಲರೂ ಉತ್ತಮ ಆರೋಗ್ಯದ ಕಡೆ ಹೋಗಬೇಕಾಗಿದೆ. ಈ ನಿಟ್ಟಿನಲ್ಲಿ ಎಲ್ಲರೂ ಆರೋಗ್ಯ ಮತ್ತು ಪರಿಸರ ಸಂರಕ್ಷಣೆಗೆ ಆದ್ಯತೆ ನೀಡಬೇಕು. ಗ್ರೀನ್ ರಾಯಚೂರು ಸಂಸ್ಥೆ ನಗರದಲ್ಲಿ ಹೆಚ್ಚಾಗಿ ಸಸಿಗಳ ಹಾಕಿ ಪಾಲನೆ ಪೋಷಣೆ ಮಾಡುವ ಕೆಲಸ ಮಾಡುತ್ತಿದೆ ಎಂದರು. ಪೆಟ್ರೋಲಿಯಂ ಬಳಕೆ ಉಳಿಸಿಕೊಂಡು ಹೋಗಬೇಕಾಗಿದೆ. ಉತ್ತಮ ಪರಿಸರದಿಂದ ಉತ್ತಮ ಆರೋಗ್ಯವಂತರಾಗಲು ಸಾಧ್ಯವಾಗುತ್ತದೆ. ಪೆಟ್ರೋಲಿಯಂ ಹೆಚ್ಚಾಗಿ ಬಳಕೆಯಿಂದ ವಾಯು ಮಾಲಿನ್ಯ ಉಂಟಾಗುತ್ತದೆ. ಮಿತ ಬಳಕೆ ಮಾಡಿಕೊಂಡು ಉಳಿಸಿಕೊಂಡು ಹೋಗಬೇಕೆಂದು ತಿಳಿಸಿದರು. ಸೈಕಲ್ ಬಳಕೆಯಿಂದ ನಮ್ಮ ಆರೋಗ್ಯ ಕಾಪಾಡಿಕೊಳ್ಳಬಹುದು. ದಿನನಿತ್ಯದ ವ್ಯಾಯಾಮ ಮಾಡುವ ಬದಲು ಸೈಕಲ್ ತುಳಿದರೆ ವ್ಯಾಯಾಮವಾಗುತ್ತದೆ. ಅನಗತ್ಯವಾಗಿ ಬೈಕ್ ಓಡಾಟ ನಿಲ್ಲಿಸಿ ಹತ್ತಿರ ಪ್ರದೇಶದ ಓಡಾಡಲು ಸೈಕಲ್ ಬಳಕೆ ಮಾಡಿ. ಅಧಿಕಾರಿಗಳು ಕಚೇರಿ ಹತ್ತಿರ ಮನೆ ಮಾಡಿಕೊಂಡರೆ ಸೈಕಲ್ ಬಳಕೆ ಮಾಡಿ ಎಂದು ತಿಳಿಸಿದರು. ದಿನಗಳಲ್ಲಿ ಕೆಲಸದಲ್ಲಿ ಸೈಕಲ್ ಬಳಕೆಯಿಂದ ವ್ಯಾಯಾಮ ಮತ್ತು ನಮ್ಮ ಕೆಲಸಗಳು ಆಗುತ್ತವೆ. ಈ ನಿಟ್ಟಿನಲ್ಲಿ ಪರಿಸರ ಸಂರಕ್ಷಣೆ ಹಾಗೂ ಪೆಟ್ರೋಲಿಯಂ ಮಿತ ಬಳಕೆ ಮಾಡಿ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಿ ಎಂದು ಹೇಳಿದರು. ಎಲ್ಲರೂ ನಾವೀಗ ನಮ್ಮ ಐಷಾರಾಮಿ ಜೀವನವನ್ನು ವಾಗ್ತಾ ಇದ್ದೀವಿ. ಯಾರು ಸಹಿತ ಈ ಒಂದು ಪರಿಸರದ ಬಗ್ಗೆ ಕಾಳಜಿ ವಹಿಸೋದು ಬಹಳ ಕಡಿಮೆ ಆಗಿದೆ. ಇಲ್ಲಿ ಗ್ರೀನ್ ರಾಯಚೂರು ಸರಸ್ವತಿ ಅವರಿದ್ದಾರೆ. ಎಲ್ಲ ರಾಯಚೂರು ಎಲ್ಲ ಯಾವ ಒಂದು ಮೂಲೆಗೆ ಹೋದ್ರೂ ಸಹಿತ ಅಲ್ಲಿ ಗ್ರೀನ್ ರಾಯಚೂರಿನಿಂದ ನೆಟ್ಟಂಥ ಸಸ್ಯಗಳನ್ನು ಕಾಣ್ತೀವಿ. ಮರಗಳಾಗಿ ಬೆಳೀತಾ ಇದ್ದಾವೆ. ಅವುಗಳನ್ನು ಜೋಪಾನ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಅಂತೇಳಿ ಅದು ಸಹಿತ ನಾವು ಈಗ ಗಮನಿಸಬೇಕಾಗ್ತದೆ. ಈ ದಿನ ಪೆಟ್ರೋಲ್ ಬಳಕೆ ಮತ್ತು ಅದನ್ನು ಉಳಿಸ್ಕೊಂಡು ಹೋಗುವಂಥದ್ದು ಅವೆರಡೂ ಬಹಳ ಮಹತ್ವದ್ದು ಅನ್ನೋದನ್ನು ಜನರಿಗೆ ತಿಳಿಸಿಕೊಡುವಂಥದ್ದು. ಅದೇ ರೀತಿ ಈ ನಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ಆಮೇಲೆ ಪೆಟ್ರೋಲನ್ನು ಉಳಿಸುವ ದೃಷ್ಟಿಯಿಂದ ಇವೆರಡೂ ಸಹಿತ ನಾವು ಬಹಳ ಮಹತ್ವದ್ದಾಗಿದೆ. ಈ ಸೈಕಲ್ ಬಳಕೆ ಅಂತಂದರೆ ಇದು ಒಂದು ಅಂದರೆ ಈ ಮೂಲಕ ನಾವು ಸೈಕಲ್ ಬಳಕೆ ಮಾಡೋದ್ರ ಮೂಲಕ ನಮ್ಮ ಆರೋಗ್ಯವನ್ನು ಕಾಪಾಡಬಹುದು. ಆಮೇಲೆ ಈ ಪೆಟ್ರೋಲ್ ಉಳಿಕೆಯನ್ನು ಮಾಡ್ಬೋದು ಅನ್ನೋಂಥ ಒಂದು ಉದ್ದೇಶವನ್ನು ಒಂದು ಉದಾಹರಣೆಯನ್ನು ಜನರಿಗೆ ನೀಡಿ ಜನರು ಸಹಿತ ಈ ವಾಹನಗಳ ಬಳಕೆಯನ್ನು ಕಡಿಮೆ ಮಾಡಲಿಕ್ಕೆ ಅವರಿಗೆ ಪ್ರೋತ್ಸಾಹ ನೀಡೋದು ಅನ್ನುವಂಥ ಒಂದು ಉದ್ದೇಶ ಈ ಕಾರ್ಯಕ್ರಮದ್ದು. ಅದನ್ನು ನಾವು ಜನರಿಗೆ ಅಂದರೆ ಇದ್ರ ಬಗ್ಗೆ ತಿಳುವಳಿಕೆ ಇಲ್ಲ ಅಂತಲ್ಲ. ಪೆಟ್ರೋಲ್ ರೇಟ್ ಹೆಚ್ಚಾದರೂ ಸಹಿತ ನಾವು ವಾಹನ ಬಳಕೆಯನ್ನು ಕಡಿಮೆ ಮಾಡಿಲ್ಲ. ನಾವು ಈಗಲೂ ನೋಡ್ತೀವಿ ಟ್ರಾಫಿಕ್ನಲ್ಲಿ 10 ನಿಮಿಷ ನಿಂತು ಹೋಗ್ಬೇಕು, ಅಷ್ಟೊಂದು ವೆಹಿಕಲ್ ರಶ್ ಇರ್ತದೆ. ಆ ಕಾರಣ ನಾವು ಮೊದಲು ಅಂತಂದರೆ ನಮ್ಮಿಂದನೇ ಸ್ಟಾರ್ಟ್ ಮಾಡಿ ನಾವು ವೆಹಿಕಲನ್ನು ನಾವು ಆಫೀಸ್ಗೂ ಸಹಿತ ನಾವು ವೆಹಿಕಲ್ ಒಯ್ಲಾರದೆ ಸೈಕಲ್ ಒಯ್ಬೋದು. ಆದರೆ ಪರಿಸ್ಥಿತಿ ಹೇಗಿದೆ ಅಂತಂದರೆ ಈಗ ಈ ಟೈಮ್ ನಮಗೆ ಈ ವರ್ಕ್ ಪ್ರೆಷರ್ನಲ್ಲಿ ಇಮಿಡಿಯೇಟಾಗಿ ನಾವು ಆಫೀಸ್ಗೆ ಹೋಗಬೇಕು, ಆಫೀಸಿಂದ ಬಿಟ್ಟರೆ ಇಮಿಡಿಯೇಟಾಗಿ ಮತ್ತೊಂದು ಸ್ಪಾಟಿಗೆ ಹೋಗಬೇಕು ಅನ್ನುವಂಥ ಒಂದು ಅನಿವಾರ್ಯತೆ ಇದೆ. ಆ ಕಾರಣ ಅನಿವಾರ್ಯವಾಗಿ ಬಳಸುವಂಥ ಸಂದರ್ಭವನ್ನು ಹೊರತುಪಡಿಸಿ ಈಗ ಹೇಳಿದರು ವೆಂಕಟರಮಣ್ ಸರ್ ಅವರು, ಎಲ್ಲೆಲ್ಲಿ ಸಾಧ್ಯನೋ ಅಲ್ಲೆಲ್ಲಿ ನಾವು ವೆಹಿಕಲನ್ನು ಬಿಟ್ಟು ನಡ್ಕೊಂಡು ಹೋಗೋದಾಗಲಿ ಅಥವಾ ಸೈಕಲ್ ಉಪಯೋಗ ಮಾಡೋದ್ರಿಂದಾಗಲಿ ನಾವು ನಮ್ಮ ಆರೋಗ್ಯವನ್ನು ಸಹಿತ ಅಂದರೆ ವಾಕಿಂಗ್ ಮಾಡ್ತೀವಿ. ನಾವು ಬೆಳಿಗ್ಗೆ ಅದು ನಮ್ಮ ಸಮಯವನ್ನು ವಾಕಿಂಗಲ್ಲಿಯೋ ಅಥವಾ ಸೈಕ್ಲಿಂಗ್ ಮಾಡಿ ನಾವು ಏನು ಇದು ಮಾಡ್ತಿದ್ದೀವಿ, ನಮ್ಮ ವ್ಯಾಯಾಮ ಅನ್ನೋದನ್ನು ನಾವು ಯಾವ ರೀತಿ ನಾವು ರೂಢಿಸ್ಕೊಂಡಿದ್ದೀವಿ, ಅದನ್ನೇ ನಾವು ದಿನನಿತ್ಯ ನಮ್ಮ ಕೆಲಸಗಳಿಗೆ ಅದನ್ನು ಉಪಯೋಗ ಮಾಡಿದರೆ ಎರಡೂ ಕೆಲಸ ಆಗ್ತದೆ. ಒಂದು ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು, ಎರಡನೇದು ಪೆಟ್ರೋಲ್ ಉಳಿಸ್ಬೋದು. ಅದ್ರ ಜೊತೆಗೆ ನಮ್ಮ ಹಣನೂ ಉಳಿತದೆ. ಯಾಕಂದರೆ 115 ರೂಪಾಯಿ ಈಗ ಪೆಟ್ರೋಲ್ ಅಲ್ವಾ, 115 ರೂಪಾಯಿ ಪೆಟ್ರೋಲ್ ಆಗಿದೆ.
ಅದು ನಮ್ಮ ಹಣನೂ ಉಳಿತದೆ. ಆ ಒಂದು ದೃಷ್ಟಿಯಿಂದ ನಾವೆಲ್ಲರೂ ಸಹಿತ ತಹಸೀಲ್ದಾರ್ ಹಂಪಣ್ಣ ಸಜ್ಜನ್ ಮಾತನಾಡಿ, ಆಧುನಿಕತೆ ಬೆಳೆದಂತೆಲ್ಲ ನಾವು ಅದಕ್ಕೆ ತಂತ್ರಜ್ಞಾನಕ್ಕೆ ಮೊರೆ ಹೋಗುತ್ತಿದ್ದೇವೆ. ಇದರಿಂದ ನಮ್ಮ ಆರೋಗ್ಯ ಮೇಲೆ ಪರಿಣಾಮ ಬೀರುತ್ತಿದೆ. ಕೈಗಾರಿಕಾ ಬೆಳವಣಿಗೆ, ಕೆಲಸ ಒತ್ತಡ ಹೆಚ್ಚಾಗಿದೆ. ಗುರಿ ತಲುಪಲು ಸಾಕಷ್ಟು ಶ್ರಮ ವಹಿಸುತ್ತಿದ್ದೇವೆ. ಪೆಟ್ರೋಲಿಯಂ ಬಂಕ್ ಕಡಿಮೆ ಮಾಡಲು ಸಾಧ್ಯವಿಲ್ಲ. ನಾವು ಬೈಕ್ ಮತ್ತು ಇನ್ನಿತರ ವಾಹನಗಳ ಮೇಲೆ ಓಡಾಟ ಕಡಿಮೆ ಮಾಡಬೇಕಿದೆ ಎಂದರು. ಪೆಟ್ರೋಲಿಯಂ ಮಿತ ಬಳಕೆ ಕುರಿತು ಜನರಿಗೆ ಜಾಗೃತಿ ಮೂಡಿಸಬೇಕು. ಅವಶ್ಯಕತೆ ಇದ್ದಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳ ಬಳಕೆ ಕಡಿಮೆ ಮಾಡಬೇಕೆಂದು ತಿಳಿಸಿದರು. ಸೈಕಲ್ ಜಾಥಾ ನಗರದಲ್ಲಿ ವಿವಿಧ ವೃತ್ತಗಳಲ್ಲಿ ಸಂಚರಿಸಿತು. ಗೋಲ್ ಟು ರೀಚ್ 5 ಟ್ರಿಲಿಯನ್ ಎಕಾನಮಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಮ್ಮ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಏನಿದೆ ಹೆಚ್ಚು ಯೂಸ್ ಮಾಡಬೇಕಾಗ್ತದೆ. ಇಂಡಸ್ಟ್ರಿ ಆಗಿರ್ಬೋದು, ನಮ್ಮ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಾಂಪಿಟೇಷನಲ್ಲಿ ಜಾಸ್ತಿ ಆಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಪೆಟ್ರೋಲಿಯಂ ಯೂಸನ್ನು ಕಡಿಮೆ ಮಾಡಲಿಕ್ಕಾಗಲ್ಲ. ನಾವು ಅದು ಯಾವ ರೀತಿ ಪಾಪ್ಯುಲೇಷನ್ ಗ್ರೋತ್ ಆಗ್ತದೆ, ಎಕಾನಮಿ ಗ್ರೋತ್ ಆಗ್ತದೆ ಅಂತ ಹೇಳಿ ನಾವು ಯೋಚನೆ ಮಾಡ್ತೇವೆ. ಆ ಲೆಕ್ಕದಲ್ಲಿ ನಮಗೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಡೆಫಿನೆಟ್ಲಿ ಡೀಸೆಲ್, ಪೆಟ್ರೋಲ್ ಆರ್ LPG ಅದರ ಯುಟಿಲೈಸೇಷನ್ ಜಾಸ್ತಿನೇ ಆಗ್ತದೆ. ಓನ್ಲಿ ಥಿಂಗ್ ಇಸ್ ಅದರದ್ದು ಸೋರ್ಸ್ ಏನಿದೆಯಲ್ಲ, ಇಟ್ ಇಸ್ ಎ ನಾನ್ ರಿನ್ಯೂವಬಲ್ ಎನರ್ಜಿ. ಅದು ಅಂದರೆ ಇಟ್ ಟೇಕ್ಸ್ ಹಂಡ್ರೆಡ್ಸ್ ಆಫ್ ಇಯರ್ಸ್ ಟು ರೀಜನರೇಟ್. ಸೊ ಹಾಗಾಗಿ ನಾವು ಮಿತವಾಗಿ ಬಳಸುವುದನ್ನು ಮಾಡಬೇಕು. ಈ ಸಕ್ಷಮ್ ಅಂತ ಹೇಳಿ ಏನು ಮಾಡ್ತಾ ಇದ್ದಾರೆ, ಇದನ್ನು ಒಂದು ಮಹೋತ್ಸವ ರೂಪದಲ್ಲಿ ಸಂರಕ್ಷಣೆ ಮತ್ತು ಕ್ಷಮತಾ ಮಹೋತ್ಸವ ಅಂದರೆ ನಾವು ಕನ್ಸರ್ವೇಷನ್ ಮಾಡಬೇಕು, ಅದ್ರ ಜೊತೆಗೆ ಎಫಿಷಿಯೆಂಟ್ ಯೂಸ್ ಮಾಡಬೇಕು. ಸೊ ಆ ನಿಟ್ಟಿನಲ್ಲಿ ಇದನ್ನು ಜನರಿಗೆ ಒಂದು ಸಾಂಕೇತಿಕವಾಗಿ ಸಿಂಬಾಲಿಕ್ ಆಗಿ ಸೈಕಲ್ ಜಾಥಾ ಮುಖಾಂತರ ನಾವು ಪೆಟ್ರೋಲಿಯಂ ಪ್ರಾಡಕ್ಟ್ಸನ್ನು ಮಿತವಾಗಿ ಬಳಸಬೇಕು ಮತ್ತು ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಮಾತ್ರ ನಾವು ನಮ್ಮ ಈ ಇಂಡಿವಿಜುವಲ್ ವೆಹಿಕಲ್ಸನ್ನು ಬಳಸಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ಇದನ್ನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಸೊ ಇಲ್ಲಿ ಇರ್ತಕ್ಕಂಥ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಗಂಡರು ಮತ್ತು ಇಲ್ಲಿ ಇರ್ತಕ್ಕಂಥ ಹಿರಿಯರು, ನಮ್ಮ ಮುದ್ದು ಮಕ್ಕಳಿದ್ದಾರೆ, ನಾವೆಲ್ಲರೂ ಇದನ್ನು ಅಚ್ಚುಕಟ್ಟಾಗಿ ಏನು ಒಂದು ಪಾಯಿಂಟನ್ನು ಹಾಕ್ಕೊಂಡಿದ್ದಾರೆ ಅಲ್ಲಿವರೆಗೂ ಭಾಳ ನೀಟಾಗಿ ಅವ್ರು ಹೇಳಿದ್ರು, ಇದು ಏನು ಕಾಂಪಿಟೇಷನ್ ಅಲ್ಲ, ನಾನು ಫಸ್ಟ್ ಬರಬೇಕು, ನೀನು ಫಸ್ಟ್ ಬರಬೇಕು. ಸೊ ಅಚ್ಚುಕಟ್ಟಾಗಿ ಸೈಕಲ್ ಜಾಥಾ ಮುಖಾಂತರ ಜನರಿಗೆ ಇದರ ಅವೇರ್ನೆಸ್ಸನ್ನು ಈ ಸಂದರ್ಭದಲ್ಲಿ ಭಾರತ ಪೆಟ್ರೋಲಿಯಂನ ಕಲಬುರಗಿ ವಿಭಾಗೀಯ ಮುಖ್ಯಸ್ಥ ವೆಂಕಟರಮಣ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಜಿಲ್ಲಾ ಸಂಚಾಲಕ ದಂಡಪ್ಪ ಬಿರಾದರ್, ಗ್ರೀನ್ ರಾಯಚೂರು ಸಂಸ್ಥೆಯ ಅಧ್ಯಕ್ಷೆ ಸರಸ್ವತಿ ಕಿಲಕಿಲೆ, ಸತ್ಯಂ ಪೆಟ್ರೋಲಿಯಂ ಬಂಕ್ನ ಮಾಲೀಕ ಗೋಪಾಲ್ ದಾಸ್, ನೀಲಕಂಠ ಬೇವಿನ್ ಸೇರಿದಂತೆ ವಿದ್ಯಾರ್ಥಿಗಳು, ವಿವಿಧ ಸಂಘಟನೆಯ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಕೃಷಿ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಕೆಎನ್ ಕಟ್ಟಿಮನಿ ಅವರು ಅನುಕಂಪ ಆಧಾರ ಮೇಲೆ ನೇಮಕಾತಿ ಸೇರಿದಂತೆ ಅನೇಕ ಅಕ್ರಮಗಳ ಕುರಿತು ನೀಡಲಾಗಿದ್ದ ದೂರಿನ ಮೇರೆಗೆ ತನಿಖಾ ತಂಡ ರಚಿಸಲಾಗಿತ್ತು. ಆದರೆ ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದಿದ್ದಾರೆ. ಕೆಲವೇ ದಿನಗಳಲ್ಲಿ ನಿವೃತ್ತಿಯಾಗಲಿದ್ದು ಪ್ರಕರಣವನ್ನು ಮುಚ್ಚಿ ಹಾಕುವ ಪ್ರಯತ್ನ ಮಾಡುತ್ತಿದ್ದಾರೆ. ಕೂಡಲೇ ನ್ಯಾಯಾಲಯ ತಡೆಯಾಜ್ಞೆ ತೆರವುಗೊಳಿಸಿ ಕ್ರಮಕ್ಕೆ ಸರ್ಕಾರ ಮುಂದಾಗಬೇಕೆಂದು ಬಿಜೆಪಿ ಮುಖಂಡ ಹನುಮಂತ ರೆಡ್ಡಿ ಅಲ್ಲಾಪುರ್ ಆಗ್ರಹಿಸಿದರು. ಕೃಷಿ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಕೆಎನ್ ಕಟ್ಟಿಮನಿ ಅವರು ಅನುಕಂಪ ಆಧಾರದ ಮೇಲೆ ನೇಮಕಾತಿ ಸೇರಿದಂತೆ ಅನೇಕ ಅಕ್ರಮಗಳ ಕುರಿತು ನೀಡಲಾಗಿದ್ದ ದೂರಿನ ಮೇರೆಗೆ ತನಿಖಾ ತಂಡ ರಚಿಸಲಾಗಿತ್ತು. ಆದರೆ ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದಿದ್ದಾರೆ. ಕೆಲವೇ ದಿನಗಳಲ್ಲಿ ನಿವೃತ್ತಿಯಾಗಲಿದ್ದು ಪ್ರಕರಣವನ್ನು ಮುಚ್ಚಿ ಹಾಕುವ ಪ್ರಯತ್ನ ಮಾಡುತ್ತಿದ್ದಾರೆ. ಕೂಡಲೇ ನ್ಯಾಯಾಲಯ ತಡೆಯಾಜ್ಞೆ ತೆರವುಗೊಳಿಸಿ ಕ್ರಮಕ್ಕೆ ಸರ್ಕಾರ ಮುಂದಾಗಬೇಕೆಂದು ಬಿಜೆಪಿ ಮುಖಂಡ ಹನುಮಂತ ರೆಡ್ಡಿ ಅಲ್ಲಾಪಾಡು ಆಗ್ರಹಿಸಿದರು.
ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ 3 ವರ್ಷಗಳ ಹಿಂದೆ ಅನುಕಂಪದ ಆಧಾರದ ಮೇಲೆ ನೇಮಕಾತಿ ನಡೆಸಿದ್ದು ಸರ್ಕಾರ ಆದೇಶ ಉಲ್ಲಂಘಿಸಿ 2 ಅಭ್ಯರ್ಥಿಗಳಿಗೆ ಆದೇಶ ನೀಡಿದ್ದಾರೆ. ಸೆಕ್ಯೂರಿಟಿ ನೇಮಕಾತಿ, ಪಶುವೈದ್ಯಕೀಯ ಹುದ್ದೆಗೆ ಹೈನುಗಾರಿಕೆ ಅಭ್ಯರ್ಥಿ ನೇಮಕ ಸೇರಿದಂತೆ ಅನೇಕ ಅಕ್ರಮಗಳು, ನಿಯಮ ಉಲ್ಲಂಘನೆ ಮಾಡಿರುವ ಕುರಿತು ನೀಡಿದ್ದ ದೂರಿನ ಮೇರೆಗೆ 4 ಜನ ಸತ್ಯಶೋಧನಾ ಸಮಿತಿಯನ್ನು ರಚಿಸಲಾಗಿತ್ತು. ಆದರೆ ಡಾ ಕೆಎನ್ ಕಟ್ಟಿಮನಿ ಅವರು ಕಲಬುರಗಿ ಹೈಕೋರ್ಟ್ನಿಂದ ತಡೆಯಾಜ್ಞೆ ತಂದಿದ್ದಾರೆ. 1.5 ತಿಂಗಳು ಗತಿಸಿದರೂ ತಡೆಯಾಜ್ಞೆ ತೆರವುಗೊಂಡಿಲ್ಲ. ಇನ್ನು 6 ತಿಂಗಳಲ್ಲಿ ಕುಲಪತಿ ಕಟ್ಟಿಮನಿ ನಿವೃತ್ತಿಯಾಗಲಿದ್ದು ಅಲ್ಲಿಯವರೆಗೆ ತಡೆಯಾಜ್ಞೆ ಮುಂದುವರಿಸಿ ಆರೋಪಗಳನ್ನು ಮುಚ್ಚಿ ಹಾಕುವ ಪ್ರಯತ್ನ ಮಾಡುತ್ತಿದ್ದಾರೆ. ಸರ್ಕಾರ ಕೂಡಲೇ ತಡೆಯಾಜ್ಞೆ ತೆರವುಗೊಳಿಸಿ ಅಕ್ರಮಗಳ ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಈಗಾಗಲೇ ನಾನು ಮುಂಚೆ ಮಾಡಿದ್ದೆ. ಆಮೇಲೆ 8/4/2021 ದೂರು ಸಲ್ಲಿಸಿದ ಪ್ರಕಾರ ಅವ್ರ ಮೇಲೆ ಕ್ರಮ ಕೈಗೊಂಡಿದ್ರು. ಅದಾದ ನಂತರ ಮತ್ತೆ ಅದು ಅವರು ಸ್ವತಃ ಕೃಷಿ ವಿಶ್ವವಿದ್ಯಾಲಯ ಕುಲಪತಿಗಳಿಗೆ ಅವರು ಆದೇಶ ಮಾಡಿದ್ದು ತಪ್ಪು, ಕಳೆದ ಕೈಗೆ ನೀವು ಕೀಲಿ ಕೊಟ್ಟಂಗೆ ಅಂತೇಳಿ ಮತ್ತೆ ಒಂದ್ಸಲ ದೂರು ಸಲ್ಲಿಸಿದ ಮೇಲೆ ಈಗಾಗಲೇ ನಾನು ಕೊಟ್ಟಿದ್ದೆ. ನೀವು ಕೊಟ್ಟದ್ದು ಇದೆ ನೋಡಿ, ನೀವು ಹೇಳಬೇಕಲ್ಲ. ಅಲ್ಲ, ನಾನು ಮುಂಚೆ ಒಂದ್ಸಲ ನಾನು ದೂರು ಸಲ್ಲಿಸಿದ್ದು ನೋಡಿ, ಪ್ರಸ್ತುತ ಮಾಡಿದ್ದೇನೆ. ಅವ್ರ ಅಕ್ರಮಗಳೆಲ್ಲ ಮಾಡಿದ್ದೆಲ್ಲ ನಾನು ದೂರು ಸಲ್ಲಿಸಿದ್ದು ವಿಶ್ವವಿದ್ಯಾಲಯದಲ್ಲಿ ನೇಮಕಾತಿ ಬಗ್ಗೆ ಅಭಿಯೋಗಗಳನ್ನು ಸಲ್ಲಿಸಿದ್ರು. ಆಮೇಲೆ ವರ್ಗಾವಣೆಯಲ್ಲಿನೂ ನನ್ನ ಜೊತೆಯನ್ನು ಮಾಡಿದ್ದು, ಇವೆಲ್ಲ ದೂರು ಸಲ್ಲಿಸಿದ್ದೆ ನಾನು. ಅದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕಂತೇಳಿ ಸರ್ಕಾರ ಅವ್ರಿಗೆ ಆದೇಶ ನೀಡಿತ್ತು. ಈಗ ಆದೇಶವನ್ನು ತಡೆಯಾಜ್ಞೆಯಲ್ಲಿ ನ್ಯಾಯಾಲಯಕ್ಕೆ ಹೋಗಿ ಅವರು ಈಗ ತಡೆಯಾಜ್ಞೆ ಸ್ಟೇ ತಂದಿದ್ದರು. ಅದನ್ನು ಆ ಸ್ಟೇಯನ್ನು 1 ತಿಂಗಳ 3ನೇ ತಾರೀಕಿಗೆ ಸ್ಟೇ ಆಗಿದ್ದು ಇದುವರೆಗೂ ಯಾವುದಾದಂಥ ಈಗ ರೀಜನಲ್ ಕಮಿಷನರ್ಗೆ ಮತ್ತು ಇವರಿಗೆ ಸರ್ಕಾರದ ಹಾಲಿನ ಕಾರ್ಯದರ್ಶಿಗಳಿಗೂ ತಲುಪಿಲ್ಲ. ಅದನ್ನು ಅಲ್ಲಿನೂ ಅವರು ತಡೆಗಟ್ಟಿದ್ದಾರೆ ಅವ್ರಿಗೆ. ಹಾಗಾಗಿ ಈಗ ಅವರಿಗೆ ಅವ್ರ ಮೇಲೆ ಕ್ರಮ ಕೈಗೊಳ್ಳ ಸ್ಟೇಯನ್ನು ವೇಕೆಟ್ ಮಾಡಿಸಿ ಸರ್ಕಾರ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕಂತೇಳಿ ನಮ್ಮದೊಂದು ಉದ್ದೇಶ. ರಾಯಚೂರು ನಿರೀಕ್ಷಕರಾದಂಥ ಶ್ರೀ ವಿಜಯ್ ಕುಮಾರ್ ಪಾಂಚಾಳಿ ಅವರು ಹಣಿಕೇಶಕ್ಕೆ ಒಂದು ಕಾರ್ಯಕ್ರಮದ ಉತ್ಸವ ಸಮಿತಿಯ ಅಧ್ಯಕ್ಷರಾದಂಥ ನಮ್ಮ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಬಿ ಯಲ್ಲಪ್ಪ ಅವರು ಕೂಡ ಅಂತೇಳಿ ಯುವ ಮುಖಂಡರು. ನಮ್ಮ ರಾಯಚೂರಿನಲ್ಲಿ ಇದು 2ನೇ ವರ್ಷದ ಒಂದು ಶೋಭಾಯಾತ್ರೆಯನ್ನು ಏರ್ಪಡಿಸಿದ್ದೇವೆ. ಅದರ ವಿವರಣೆಯನ್ನು ನಮ್ಮ ವಿಜಯ್ ಕುಮಾರ್ ಸರ್ ಅವರು ಸಾಲಿ ಮಾಡ್ತಾರೆ. ನಾವು ಶಾಸನ ಮಾಡಿಸುವಾಗ ಈಗ ಪ್ರೆಷರ್ಗೆ ಹೋಗಿತ್ತಲ್ಲ, ಈಗ ಅದು ಬೆಳಗ್ಗೆ ಬಂದು ಹೊರಗಡೆ ಬಂದಿದೆ. ಯಾವುದು? ಹೌದು, ಇಲ್ಲ, ಸ್ಟೇ ವೇಕೆಟ್ ಮಾಡಿಸಿ ನಾವು ಸರ್ಕಾರಕ್ಕೆ ನಾವು ಡಿಮ್ಯಾಂಡ್ ಮಾಡ್ತೀವಿ. ಸ್ಟೇ ವೇಕೆಟ್ ಮಾಡಿಸಿ ಅವ್ರ ಮೇಲೆ ಆದಷ್ಟು ಬೇಗ ಕ್ರಮ ಕೈಗೊಳ್ಳೋದು. ಈ ಸಂದರ್ಭದಲ್ಲಿ ಸೋಮಶೇಖರ್, ವಿನೋದ್, ಕೆ ನರಸಿಂಹನಾಯಕ್, ವೀರೇಶ್ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ತುಪ್ಪ. ಶ್ರೀ ರಾಘವೇಂದ್ರ ಘೀ. ಮುನೀರ್ ಹೋಟೆಲ್. ನಗರದ ಪ್ರಮುಖ ಹೋಟೆಲ್ಗಳಲ್ಲಿ ಒಂದಾದ ಮುನೀರ್ ಹೋಟೆಲ್ ಕಳೆದ 40 ವರ್ಷಗಳಿಂದ ತನ್ನದೇ ಆದ ಗುಣಮಟ್ಟ ಮತ್ತು ರುಚಿಕರವಾದ ಬಿರಿಯಾನಿ ಐಟಂಗಳನ್ನು ಜನರಿಗೆ ಸವಿಸುತ್ತಾ ಬಂದಿದೆ. ಈಗ ರಂಜಾನ್ ಹಬ್ಬದ ಪ್ರಯುಕ್ತ ಸ್ಪೆಷಲ್ ಐಟಂಗಳಾದ ಅಲೀಮ್ ಎ ಖಾಸ್, ಮಟನ್ ಅಲೀಮ್, ಶೋರ್ಮಾ ಅಂಡ್ ಪಾಯ, M555 ಚಿಕನ್ ಹರೀಸ್, ಚಿಕನ್ ಕಬಾಬ್ ಮತ್ತು ಚಿಕನ್ ಬಿರಿಯಾನಿ ಕೇವಲ 100 ರೂಪಾಯಿಗಳಿಗೆ ಸಿಗುತ್ತದೆ. खाओ बिरयानी खाकर जिसको झूमे अपना वो अंबानी। खाओ बिरयानी
मिर्ची लगे तो पी लो ठंडा ठंडा पानी। खाओ बिरयानी खाकर जिसको झूमे अपना वो अंबानी। खाओ बिरयानी मिर्ची लगे तो पी लो ठंडा ठंडा पानी। वेजिटेबल खा ले या नॉन वेज खा ले, चढ़ जाएगा सीढ़ियों से 15-20 माले। हाफ प्लेट खाएगा तो दिल नहीं मानेगा, फुल प्लेट खाएगा तो अपुन को मानेगा। लखनऊ की खाएगा तो मून पे जाएगा, हैदराबाद की खाएगा हनीमून पे जाएगा। राजा की एक नहीं ढेर सारी रानी है, खानों की रानी बस एक बिरयानी है। खाओ बिरयानी खाकर जिसको झूमे अपना वो अंबानी। खाओ बिरयानी मिर्ची लगे तो पी लो ठंडा ठंडा पानी। खाओ बिरयानी खाकर जिसको झूमे अपना वो अंबानी। खाओ बिरयानी। एड्रेस मुनीर होटल, 7 कचेरी रोड, रायचूर। मुनीर होटल्स, अरब मोहल्ला सर्कल, ರಾಯಚೂರು. ಶೋಭಾ ಕಾಂಚಿ ಸ್ಯಾರೀಸ್, ಹಿಂದೆಂದೂ ನೋಡದ ಹಲವು ರಾಜ್ಯಗಳ ವಿವಿಧ ರೀತಿಯ ರೇಷ್ಮೆ ಸೀರೆಗಳು, ಅತ್ಯದ್ಭುತವಾದ ವಿನ್ಯಾಸದ ಜೊತೆಗೆ ಗುಣಮಟ್ಟವುಳ್ಳ ಸೀರೆಗಳು ಈಗ ನಿಮ್ಮ ಶೋಭಾ ಕಾಂಚಿ ಸ್ಯಾರೀಸ್ ನಲ್ಲಿ ಮಾತ್ರ ಲಭ್ಯ. ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿಸ್ ರಾಯಚೂರ್ ಹಾಟ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ಎಸ್ಆರ್ ಗಾರ್ಮೆಂಟ್. ಎಸ್ಆರ್ ಗಾರ್ಮೆಂಟ್ಸ್ ಕ್ಲಾಸಿಕ್ ಕಲೆಕ್ಷನ್ಸ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್. ನಮ್ಮಲ್ಲಿ ಮಕ್ಕಳಿಗಾಗಿ ವಿಭಿನ್ನ ರೀತಿಯ ಹೊಸ ಕಲೆಕ್ಷನ್ ನ ಉಡುಪುಗಳು ಸಿಗುತ್ತವೆ. ಲಾಂಗ್ ಫ್ರಾಕ್, ಶಾರ್ಟ್ ಫ್ರಾಕ್, ಚೂಡಿದಾರ್, ಘಾಗ್ರಾ, ಪಾರ್ಟಿ ವೇರ್ ಡ್ರೆಸ್ಸಸ್, ಟಿ ಶರ್ಟ್ಸ್, shirts, pants, suits, jubbas, baba suits, modi suits, etc. Ladies wear for chudidar, palak chudidar, karachi chudidar, patiala, leggings, tops, jeans tops, kurtis, ghagra, fancy ghagra, party wear and daily wear dresses available. For men's wear, shirts, t-shirts, round neck t-shirt, collar t-shirts, jeans pants, cotton jeans, jubba pajamas, suits, sherwani, party wear and daily wear dresses available. For all item limited stock. ಇಲ್ಲಿ ಭೇಟಿ ನೀಡಿ. ಎಸ್ಆರ್ ಗಾರ್ಮೆಂಟ್ ಕ್ಲಾಸಿಕ್ ಕಲೆಕ್ಷನ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್, ಬಿಸೈಡ್ ವೆಜಿಟೇಬಲ್ ಮಾರ್ಕೆಟ್, ಕ್ಲಾತ್ ಬಜಾರ್, ರಾಯಚೂರ್. ಮೊಬೈಲ್ 9986267919, 9916920786. Prestige Exclusive Exchange Festival for mixer grinder and gas stoves, 15th February 31st March 2022. Royal Plus Scott glass top, Prestige Edge gas table with Scott glass, Premia Scott glass top gas table, Delight Pro 750 weight 5 jars, Delight Plus mixer grinder 750 weight 4 jars, Prestige Urgent V2 750 weight 4 jars, Nakshatra Super 750 weight 4 jars, Nakshatra Plus 750 weight 3 jars, and Stylo 550 V2 550 weight 3 jars available.
ಭೇಟಿ ನೀಡಿ. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಜೆಪಿ ಮೆನ್ಸ್ ವೇರ್ ಮೇಲ್ಗಡೆ, ಹರಿಹರ ರೋಡ್, ಬೇಸ್ತವಾರ್ ಪೇಟ್, ರಾಯಚೂರ್. ಮೊಬೈಲ್ 8892768322. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8884460181. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಶ್ರೀ ವಿಭೂಷಿತ ಜಗದ್ಗುರು ರಾಮಾನಂದ ತೀರ್ಥ ಶ್ರೀ ಸ್ವಾಮಿ ನರೇಂದ್ರಾಚಾರ್ಯಜಿ ಮಹಾರಾಜ ಪಾದುಕೆ ದರ್ಶನ ಕಾರ್ಯಕ್ರಮ ಏಪ್ರಿಲ್ 19ರಂದು ನಗರದ ಶ್ರೀ ವೀರಾಂಜನೇಯ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದೆ ಎಂದು ಸ್ವಸ್ವರೂಪ ಸಂಪ್ರದಾಯದ ಸಂಚಾಲಕ ದಿಲೀಪ್ ಹೇಳಿದರು. ಶ್ರೀ ವಿಭೂತಿ ಜಗದ್ಗುರು ರಮಾನಂದ ತೀರ್ಥ ಶ್ರೀ ಸ್ವಾಮಿ ನರೇಂದ್ರಾಚಾರ್ಯಜಿ ಮಹಾರಾಜ್ ಪಾದುಕೆ ದರ್ಶನ ಕಾರ್ಯಕ್ರಮ ಏಪ್ರಿಲ್ 19ರಂದು ನಗರದ ಶ್ರೀ ವೀರಾಂಜನೇಯ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದೆ ಎಂದು ಸ್ವಸ್ವರೂಪ ಸಂಪ್ರದಾಯ ಸಂಚಾಲಕ ದಿಲೀಪ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಜೀವನಕ್ಕೆ ಮಾರ್ಗದರ್ಶನ ಮಾಡುತ್ತಿರುವ ಶ್ರೀಗಳು ಯಾವುದೇ ಜಾತಿ ಧರ್ಮಕ್ಕೆ ಸೀಮಿತವಾಗದೆ ಸತ್ಸಂಗದಲ್ಲಿ ಮುನ್ನಡೆಯಲು ಆಶೀರ್ವಾದ ಮಾಡುತ್ತಿದ್ದಾರೆ. ಗೋವಾ ಮತ್ತು ಮಹಾರಾಷ್ಟ್ರ ಸೇರಿದಂತೆ ಅಗತ್ಯ ಇರುವವರಿಗೆ ಉಚಿತ ರಕ್ತದಾನ, 27 ಆಂಬ್ಯುಲೆನ್ಸ್ ಸೇವೆಗಳನ್ನು ನೀಡಲಾಗುತ್ತಿದೆ. ಅಲ್ಲದೆ ಬಡ ಮಕ್ಕಳಿಗೆ ರತ್ನಗಿರಿಯಲ್ಲಿ ಉಚಿತ ಶಾಲೆಯನ್ನು ಸಹ ಸ್ಥಾಪಿಸಲಾಗಿದೆ. ದೇಹದಾನ ಯೋಜನೆಯೊಂದನ್ನು ರೂಪಿಸಲಾಗಿದೆ. ಆಸಕ್ತರು ದೇಹವನ್ನು ದಾನ ಮಾಡುವ ಮೂಲಕ ಜೀವನ ಸಾರ್ಥಕ ಪಡೆದುಕೊಳ್ಳಲು ಶ್ರೀಗಳು ಮಾರ್ಗದರ್ಶನ ಯೋಜನೆ ಜಾರಿಗೊಳಿಸಲಾಗಿದೆ. 2ನೇ ವರ್ಷದ ಪಾದುಕೆ ದರ್ಶನ ಕಾರ್ಯಕ್ರಮದಲ್ಲಿ ನಗರದ ಚುನಾಯಿತ ಜನಪ್ರತಿನಿಧಿಗಳು, ನಗರಸಭೆ ಸದಸ್ಯರುಗಳು ಸೇರಿದಂತೆ ಭಕ್ತರು ಭಾಗವಹಿಸಲಿದ್ದಾರೆ ಎಂದರು. ದರ್ಶನ ಕಾರ್ಯಕ್ರಮ ನಿಮ್ಮ ಈ ರಾಯಚೂರು ಜಿಲ್ಲೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಪಾದುಕಾ ದರ್ಶನ ಕಾರ್ಯಕ್ರಮ ಅಂದರೆ ಏನು ಅಂದರೆ, ಮೊದಲಿಗೆ ನಾವು 2 ವರ್ಷ ಮೊದಲ ಕರೋನಕ್ಕಿಂತ ಮೊದಲ ಮಾಡಿದ್ದೀವಿ. ಇದು 2ನೇ ಕಾರ್ಯಕ್ರಮ. ನಮ್ಮ ಸಂಘಟನೆ ಸ್ವಸ್ವರೂಪ ಸಂಪ್ರದಾಯ ಇಲ್ಲಿವರೆಗೆ 5-6 ವರ್ಷಗಳಿಂದ ಬೆಳ್ಕೊಂಡು ಬಂದಿದೆ. ಎಲ್ಲ ಕಡೆ ಆಧ್ಯಾತ್ಮಿಕ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. ಜಗದ್ಗುರು ನರೇಂದ್ರಾಚಾರ್ಯ ಮಹಾರಾಜರು ಸಂತರು, ಅವರು ಗುರುಗಳು. ಜಗದ್ಗುರು ನರೇಂದ್ರಾಚಾರ್ಯ ಮಹಾರಾಜರು ಯಾವುದೇ ಒಂದು ಜಾತಿ ವಿಂಗಡಣೆ ಮಾಡ್ತಕ್ಕಂಥದ್ದು ಇಲ್ಲ. ಎಲ್ಲರಿಗೂ ತಗೊಂಡು ಒಂದು ಆಧ್ಯಾತ್ಮಿಕ ಮಾರ್ಗ, ಆಧ್ಯಾತ್ಮಿಕ ಬಗ್ಗೆ ಜೊತೆಗೆ ತಿಳಿಸಿರತಕ್ಕಂಥ ಒಂದು ಮಾರ್ಗದರ್ಶನ ಕೊಡ್ತಕ್ಕಂಥ, ಯಾರು ದೀನ ದುರ್ಬಲರು, ಯಾರು ಕಷ್ಟದಲ್ಲಿದ್ದಾರೆ ಅಂಥವರಿಗೆ ಸಮಾಜ ಸೇವೆ ಮಾಡಬೇಕು ಅಂಥೇಳಿ ಸ್ವಾಮೀಜಿಯವರ ಒಂದು ಒಳ್ಳೆಯ ಮಾರ್ಗದರ್ಶನ ಭಾರತ ದೇಶದಲ್ಲಿ ಎಲ್ಲ ಕಡೆ ಪ್ರಾರಂಭ ಮಾಡಿದ್ದಾರೆ. ಈ ಭಾರತ ದೇಶದಲ್ಲಿ ಯಾವ ಡಿಸ್ಟ್ರಿಕ್ಟ್ ಹೋದರೂ ಸಹಿತ ಈ ಸ್ವಸ್ವರೂಪ ಸಂಪ್ರದಾಯ
ಈ ರಾಯಚೂರಿನಲ್ಲಿ ಸ್ವಲ್ಪ ಸರಳಾಗಿ ಇವಾಗ ಪ್ರಾರಂಭ ಆಗಿದೆ. ಬಟ್ ಮಹಾರಾಷ್ಟ್ರ, ಗುಜರಾತ್, ಬಿಹಾರ್ ಮತ್ತು ಎಲ್ಲ ಕಡೆ ಸಂಪ್ರದಾಯ ಭಾಳ ಚೆನ್ನಾಗಿ ಬೆಳೆದಿದೆ. ಈ ಸಂಪ್ರದಾಯ ಮೇನ್ ಉದ್ದೇಶ ಅಂದ್ರೆ ಅಲ್ಲಿ ಆಧ್ಯಾತ್ಮಿಕ ಮಾರ್ಗದ ಜನರಿಗೆ ಸುಖ ಶಾಂತಿ ಸಿಗ್ತದ ಅಂತಕ್ಕಂಥದ್ದೇ ಮಾರ್ಗದರ್ಶನ. ಭಕ್ತಿಯ ಶಕ್ತಿಯ ಮಾರ್ಗದರ್ಶನ, ಭಕ್ತಿ ಮಾಡ್ತಕ್ಕಂಥ ಮಾರ್ಗದರ್ಶನ ಕೊಡ್ತಾ ಇರ್ತಾರೆ. ಅದು ಅಲ್ಲದೆ ಸಾಮಾಜಿಕ ಕಾರ್ಯಕ್ರಮ ಮಾಡ್ತಾರೆ. ಎಲ್ಲಿ ಕಷ್ಟ ಅದ ನೋಡಿ, ಈಗ ಭಾರತ ದೇಶದಲ್ಲಿ ಎಲ್ಲ ಕಡೆ ಏನಾದರೂ ಆಕ್ಸಿಡೆಂಟ್ ಆಯಿತು, ಏನೋ ಒಂದು ಸಮಸ್ಯೆ ಆಯಿತು ಅಂದ್ರೆ ಅವ್ರಿಗೆ ಬ್ಲಡ್ ಬೇಕಾಯ್ತು. ನಾವು ಭಾರತ ದೇಶದ ಎಲ್ಲೇ ಇರಲಿ ಒಂದು ಬ್ಲಡ್ ಇರೋದು ಎಲ್ಲೋ ಒಂದು ಆಕ್ಸಿಡೆಂಟ್ ಆಯಿತು ಅಂದ್ರೆ ನಮಗೊಂದು ಫೋನ್ ಬಂತಂದ್ರೆ ನಾವು ಒಂದು ಯುವಕರಾಗಲಿ ಯಾರೇ ಇರಲಿ ನಮ್ಮದೊಂದು ಸಂಘಟನೆ ಇರ್ತಲ್ಲ, ಅಲ್ಲಿ ಫೋನ್ ಬಂತಂದ್ರೆ ಸೀದಾ ಹಾಸ್ಪಿಟಲ್ ಹೋಗಿ ಒಂದು ಬ್ಲಡ್ ಕೊಟ್ಟು ಅವ್ರು ಬರ್ತಾರೆ. ಅದು ಅಲ್ಲದೆ ನಮ್ಮಲ್ಲಿ 27 ಆಂಬುಲೆನ್ಸ್ ಅದು ಫ್ರೀ ಆಗಿ ಟ್ರೀಟ್ಮೆಂಟ್. ಅಲ್ಲಿ ಒಳಗೆ ಒಬ್ಬರು ಡಾಕ್ಟರ್ ಇರ್ತಾರೆ, ಡ್ರೈವರ್ ಇರ್ತಾರೆ, ಒಬ್ಬರು ಕಂಪೌಂಡರ್ ಇರ್ತಾರೆ. ಅವ್ರು ಎಲ್ಲೇ ಆಕ್ಸಿಡೆಂಟ್ ಆಯಿತು ಅಂದ್ರೆ ಆ ಆಕ್ಸಿಡೆಂಟ್ ಜಾಗಕ್ಕೆ ಹೋಗಿ ಆ ಪೇಷಂಟ್ನ ಹಾಸ್ಪಿಟಲ್ ತೊಗೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸಿ ಬರ್ತಿರ್ತಾರೆ. ಇಲ್ಲಿ ಯಾವುದು ಫೀಸ್ ಕೊಡೋಲ್ಲ. ಅದು ಅಲ್ಲದೆ ನೋಡಿ, ದೇಹದಾನ ಅಂದರೆ ಏನು? ಮರಣೋತ್ತರ ದೇಹದಾನ ಅಂದರೆ ಸ್ವಾಮೀಜಿಯವ್ರ ಮೇನ್ ಉದ್ದೇಶ ಏನಂದ್ರೆ ನಾವು ಇರ್ತಕ್ಕಂಥ ಸಮಯದಲ್ಲಿ ಏನು ಸೇವೆ ಮಾಡ್ತೀವಿ ಅದು ನಾವು ಹೋದ ನಂತರ ಒಂದು ಜನರಿಗೆ ಸೇವೆ ಆಗಲಿ ಅಂತ ನಾವು ಹೋದ ನಂತರ ಮರಣೋತ್ತರ ದೇಹದಾನ ಅಂದ್ರೆ ಇಲ್ಲಿವರೆಗೆ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದ್ರು. ಯಾವಾಗ ಕರೋನಾಕ್ಕಿಂತ ಮೊದಲು ದೇಹದಾನ ಅಂದ್ರೆ ಇಲ್ಲಿವರೆಗೆ 35 ಜನರ ದೇಹದಾನ ನಾವು ಅರ್ಪಣೆ ಮಾಡ್ತೀವಿ. ಅಂದರೆ ಹಾಸ್ಪಿಟಲ್ಗೆ ಹೋಗಿದ್ದು ನಾವು ಹೋದ ನಂತರ ಹಾಸ್ಪಿಟಲ್ಗೆ ಇದು ಮಾಡ್ತೀವಿ. ಅದು ಈ ಒಂದು ಬಾಡಿಗಿಂದ 30 ಎಲ್ಲ ಕಡೆ ನೋಡಿ ನಾವು ಅಪಘಾತಕ್ಕೆ ಹೋಗಿದ್ದೀವಿ. ಎಲ್ಲಿ ಬಾಡಬೇಕು, ಎಲ್ಲಿ ಕಷ್ಟದಾಗಿದ್ದು, ಎಲ್ಲಿ ಏನು ಸಮಸ್ಯೆ ಆಗ್ತದೆ ಅಲ್ಲಿ ಯಾರು ಹೋಗೋದು ರೆಡಿ ಇದ್ದಿಲ್ಲ. ಮಳೆ ಬಿದ್ದು ಮಾರಾಟ ಆ ಜನರಿಗೆ ನಾವು ಸಂಘಟನಾ ಸಂಘಟನಾ ಅಂತ ಒಂದು ಸಂಘಟನಾ ಹಿಂದೂ ಸಂಗ್ರಾಮ ಸೇನೆ ಇದೆ. ಆಲ್ ಓವರ್ ಇಂಡಿಯಾದಾಗ ನಾವು ಒಂದು ಫೋನ್ ಮಾಡಿದ್ವಿ ಅಂದ್ರೆ 1000-2000 ಜನ ವಿದ್ಯಾರ್ಥಿಗಳಾಗಲಿ, ಹೆಣ್ಮಕ್ಳಾಗಲಿ, ಗಂಡ್ಮಕ್ಳಾಗಲಿ ಹೋಗಿ ಆ ಜಾಗಕ್ಕೆ ಹೋಗಿ ಸೇವೆ ಮಾಡ್ತಾರೆ. ಇದೇ ರೀತಿ ಮಹಾರಾಷ್ಟ್ರದ ಒಂದು ಕಡೆ ಇತ್ತು, ರತ್ನಗಿರಿ ಡಿಸ್ಟಿಕ್. ಆವಾಗ ಯಾರು ಹೋಗೋಕೆ ರೆಡಿ ಇದ್ದಾರೆ, ಸರ್ಕಾರ ಸಹಿತ ಹೋಗೋಕ್ಕಾಗಿಲ್ಲ. ನಮ್ಮ 1950 ನಾವು ಏನು ಮಾಡಿದ್ದೀವಿ ಅಂತಂದ್ರೆ ಆ ಊರಾಗಿರ್ತಕ್ಕಂಥ ಏನು ಹೆಸರಾಗಿತ್ತು ಎಲ್ಲ ನೆಲ ಸಮಾಗಿತ್ತು, ಬಿಲ್ಡಿಂಗ್ಗಳೆಲ್ಲ ಅಲ್ಲೆಲ್ಲ ಹೋಗಿ 15 ದಿವಸ ನಾವು ಸೇವೆ ಮಾಡ್ತೀವಿ. ಈ ರೀತಿ ಸರ್ಕಾರಕ್ಕೆ ಈ ರಾಮ ಮಂದಿರ ನಿರ್ಮಾಣಕ್ಕೆ 1,65,00,000 ರೂಪಾಯಿ ದೇಣಿಗೆ ಕೊಟ್ಟಿದ್ದಾರೆ. ಅದಲ್ಲದೆ ಎಲ್ಲೇ ಏನೇ ಕಷ್ಟ ಇದ್ದಾರೆ ನಾವು ಸಮಾಜ ಸೇವೆ ಮಾಡ್ತಕ್ಕಂಥ ಯಾರಿಂದ ದುಡ್ಡು ಹೋಗ್ತಾರೆ ಸಮಾಜ ಸೇವೆ ಮಾಡಿ ನೋಡಿ. ಭಾರತ ದೇಶದಲ್ಲಿ ಎಲ್ಲೇ ಹೋಗಿ ನೀವು ಯಾವುದೇ ಒಂದು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಇರ್ತದೆ, ಆ ಸ್ಕೂಲಿಗೆ ಅಡ್ಮಿಷನ್ ಮಾಡಬೇಕಾದ್ರೆ ಏನು ಬೇಕಂದ್ರೆ ದುಡ್ಡು ಬೇಕು. ನಮ್ಮಲ್ಲಿ ಒಂದು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅದ, ಇಂಗ್ಲೀಷ್ ಸ್ಕೂಲ್ ಒಂದೇ ಹಿಡ್ಕೊಂಡು LKG ಹಿಡ್ಕೊಂಡು PUC ವರೆಗೆ ಯಾವ ಗೈಡಿ ಹುಡುಗ ಬರ್ತಾರೆ, ಯಾವ ನಿರ್ಗತಿ ಯಾವ ನೀವು ಫೀಸ್ ರತ್ನಗಿರಿ ನಾಡಿನ ಅಂತ ಬೆಡ್ಶೀಟ್ ಎಲ್ಲ ಅವರು ಒಂದು ಕಿಟ್ ವ್ಯವಸ್ಥೆ ಮುಖಾಂತರ ಒಂದು ರೀತಿಯಲ್ಲಿ ವ್ಯವಸ್ಥೆ ಟೀಮ್ ಮಾಡಿಕೊಂಡು ಕೊರೋನಾ ಕಿಟ್ ಅಂತ ಹೇಳಿ ನಾವು ಕೊಟ್ಟಿದ್ದೀವಿ ಸರ್. ಇಲ್ಲಿ ಆಂಬುಲೆನ್ಸ್ ಎಷ್ಟು ರಾಯಚೂರಿಲ್ಲ ಸರ್. ಈಗ ಅದೇ ಒಂದು ಸೇವೆಯಿಂದ ಸರ್ ಮುಂದಿನ ದಿನಗಳಲ್ಲಿ ನಾವು ಅದನ್ನು ಮಾಡಬೇಕಂತ ಯಾಕಂದ್ರೆ ನಮ್ಗೆ ಸ್ವಲ್ಪ ಇಲ್ಲಿಂದ ಸರ್ಕಾರ ಬೇಕು ಸರ್ ಜನರಿಗೆ ಅದನ್ನು ವ್ಯವಸ್ಥೆ ಮಾಡ್ಬೇಕಂತ. ಆಮೇಲೆ ಇಲ್ಲಿ ರಿಮ್ಸ್ ಒಳಗಡೆ ನಾವು ಬ್ಲಡ್ ಕ್ಯಾಂಪ್ನು ಮಾಡಿದ್ವಿ ಸರ್ ಒಂದು 2 ವರ್ಷ. ಮಾನ್ಯ ನಮ್ಮ ಸಂಸದರು ರಾಜಾಂಬರೇಶ್ ನಾಯ್ಕ ಸರ್ ಅವರು, ಶಿವರಾಜ್ ಪಾಟೀಲ್ ಸರ್ ಅವರು ಬಂದು ಉದ್ಘಾಟನೆ ಮಾಡಿದ್ರು. ಅದೇ ರೀತಿಯಾಗಿ ಈ ವರ್ಷ ಕೂಡ ನಾವು ಏನಾದ್ರು ಸರ್ ಒಂದು ರಾಯಚೂರು ವಿಲೇಜಲ್ಲಿ ಸರ್ ಒಂದು 3-4 ಸ್ಕೂಲ್ಗಳಿಗೆ ನಾವು ಕಂಪ್ಯೂಟರ್ ವಿತರಣೆ ಎಲ್ಲ ಮಾಡ್ಬೇಕಂತ ಹೇಳಿ ಸರ್. ಅಂದರೆ ಸರ್ ಸಿದ್ದಪಾದಕ ಅಂತ ಹೇಳಿ ಸರ್ ನಮ್ಮ ನರೇಂದ್ರ ಮಹಾರಾಜ್ ಅವರು ಸರ್ ಸಿದ್ದಪಾದಕ ಅಂತೇಳಿ ಆ್ಯಕ್ಚುಲಿ ನಾವು ಏನಾಗಿದೆ ಸರ್ ಅವ್ರನ್ನ ಕರ್ಸ್ಬೇಕಂತಿತ್ತು ಸರ್. ಕರ್ಸ್ಬೇಕಂತಂದರೆ ನಮ್ಗೆ ಅದು ಅವ್ರು ಡೇಟ್ನೂ ಕೊಟ್ಟಿಲ್ಲ ಸರ್. ಸೊ ಹಂಗಾಗಿ ಅವರು ಒಂದು ಸಿದ್ದಪಾದಕಗಳು ಏನಿದೆ ಸರ್ ಹೋದ ವರ್ಷನೂ ಮಾಡಿದ್ವಿ ಸರ್ ರಾಯಚೂರಲ್ಲಿ. ಇಲ್ಲ ಸರ್ ಪೂಜೆ ಮಾಡಿದ್ವಿ ಸರ್, ಅವ್ರು ಪೂಜಾ ಕಾರ್ಯಕ್ರಮ ಬೆಳ್ಳಿ ಪಾದಕಗಳು ಸರ್ ಅವರ ಒಂದು ಅಮೃತ ಹಸ್ತದಿಂದ ಕೊಟ್ಟಿದ್ದೆ ಸರ್ ಅವರು ಸಿದ್ದಪಾದಕ. ಈ ಸಂದರ್ಭದಲ್ಲಿ ಮಹಾಂತೇಶ್, ಉಟ್ಕೂರು ಮಹೇಂದ್ರ, ಯಲ್ಲಪ್ಪ, ರಂಗನಾಥ್, ನವೋದಯ ಉಪಸ್ಥಿತರಿದ್ದರು.
ಪತಿಯ ಸಾವಿನ ಸುದ್ದಿಯಿಂದ ಆಘಾತಕ್ಕೆ ಒಳಗಾದ ಪತ್ನಿ ತನ್ನ 5 ತಿಂಗಳ ಮಗುವಿನೊಂದಿಗೆ ನೇಣಿಗೆ ಬಲಿಯಾದ ಹೃದಯ ವಿದ್ರಾಯಕ ಘಟನೆ ಲಿಂಗಸೂಗೂರು ಪಟ್ಟಣದಲ್ಲಿ ಜರುಗಿದೆ. ಪತಿಯ ಸಾವಿನ ಸುದ್ದಿಯಿಂದ ಆಘಾತಕ್ಕೆ ಒಳಗಾದ ಪತ್ನಿ ತನ್ನ 5 ತಿಂಗಳ ಮಗುವಿನೊಂದಿಗೆ ನೇಣಿಗೆ ಬಲಿಯಾದ ಹೃದಯ ವಿದ್ರುಕ್ತ ಘಟನೆ ಲಿಂಗಸೂಗೂರು ಪಟ್ಟಣದಲ್ಲಿ ಜರುಗಿದೆ. ಶನಿವಾರದಂದು ಮಂಗಳೂರು ಜಿಲ್ಲೆಯ ಅಗ್ನಿಶಾಮಕ ದಳದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಗಂಗಾಧರ್ ಎಂಬುವವರು ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿದ್ದರು. ಸಾವಿನ ಸುದ್ದಿ ತಿಳಿದು ಪತ್ನಿ ಶ್ರುತಿ 32 ವರ್ಷ ಮತ್ತು 5 ತಿಂಗಳ ಮಗು ಅಭಿಷೇಕ್ ನೇಣು ಹಾಕಿಕೊಂಡು ಸಾವಿಗೀಡಾಗಿದ್ದಾರೆ. ಲಿಂಗಸೂಗೂರು ಪಟ್ಟಣದ ಕನಕದಾಸ ಕಾಲೇಜ್ ಬಳಿ ಇರುವ ಮನೆಯಲ್ಲಿ ಘಟನೆ ಜರುಗಿದೆ. ಘಟನಾ ಸ್ಥಳಕ್ಕೆ ಡಿವೈಎಸ್ಪಿ ಹುಲ್ಲೂರು ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಚೋದನಕಾರಿ ಹೇಳಿಕೆ ಶ್ರೀರಾಮ ಸೇನೆ ಮುಖಂಡ ರಾಜಚಂದ್ರ ಮಂಜುನಾಥ್ ಭಾವೆ ಬಂಧನ. ಕಲ್ಲಿದ್ದಲು ಕೊರತೆ, ಆರ್ಟಿಪಿಎಸ್ನ 5 ಘಟಕಗಳು ವಿದ್ಯುತ್ ಉತ್ಪಾದನೆ ಸ್ಥಗಿತ. ಪರಿಸರ ಸಂರಕ್ಷಣೆ ಹಾಗೂ ಪೆಟ್ರೋಲಿಯಂ ಮಿತ ಬಳಕೆ ಜಾಗೃತಿ ಜಾಥಾಕ್ಕೆ ಚಾಲನೆ. ಪೆಟ್ರೋಲಿಯಂ ಮಿತ ಬಳಕೆ ಮಾಡಿ ಪರಿಸರ ಸಂರಕ್ಷಿಸಿ ಮಹಾಜನ್. ಕೃಷಿ ವಿಶ್ವವಿದ್ಯಾಲಯ ಕುಲಪತಿ ಕಡ್ಡಿಮನಿ ವಿರುದ್ಧ ತನಿಖೆ. ಹೈಕೋರ್ಟ್ ತಡೆಯಾಜ್ಞೆ ತ್ವರಿತ ತೆರವುಗೊಳಿಸಲು ಹನುಮಂತ ರೆಡ್ಡಿ ಒತ್ತಾಯ. ಏಪ್ರಿಲ್ 19ರಂದು ಜಗದ್ಗುರು ರಾಮಾನಂದ ತೀರ್ಥ ಶ್ರೀ ಸ್ವಾಮಿ ನರೇಂದ್ರಾಚಾರ್ಯಜಿ ಮಹಾರಾಜ ಪಾದುಕೆ ದರ್ಶನ. ದಿಲೀಪ್. ಮತ್ತು ಲಿಂಗಸೂರಿನಲ್ಲಿ ಪತಿ ಸಾವಿನ ಸುದ್ದಿ ಕೇಳಿ 5 ತಿಂಗಳ ಮಗುವಿನೊಂದಿಗೆ ನೇಣಿಗೆ ಬಲಿಯಾದ ಪತ್ನಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸ್ಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ರೆಸ್ಟೋರೆಂಟ್ಗಳಲ್ಲಿ ಕುಳಿತು ಊಟ ಮಾಡಿ ಬೋರ್ ಆಗಿದೆಯೇ? ಹಾಗಾದರೆ ಬನ್ನಿ ನಿಮ್ಮ ಮಿಲನ್ ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ಡಾಬಾಕ್ಕೆ, ನಿಯರ್ ಕೆಎಸ್ಸಿಎ ಕ್ರಿಕೆಟ್ ಗ್ರೌಂಡ್, ಮಂತ್ರಾಲಯಂ ರೋಡ್, ರಾಯಚೂರು. ಚಾಲುಕ್ಯ ಟ್ಯುಟೋರಿಯಲ್ಸ್ ರಾಯಚೂರು. ಚಾಲುಕ್ಯ ಸಮ್ಮರ್ ಕ್ಲಾಸಸ್, ಸಮ್ಮರ್ ಕೋಚಿಂಗ್ ಫಾರ್ 5th to SSLC ಸ್ಟೂಡೆಂಟ್. ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು. ಜಿಪಿ ಕಿಡ್ಸ್ ವೇರ್, ಫ್ಯಾಷನ್ ಮತ್ತು ಬಟ್ಟೆ ಇಲ್ಲಿಂದ ಪ್ರಾರಂಭವಾಗುತ್ತದೆ. Only place for branded kids wear in city. GP Kids Wear near Uma Hotel, Station Road, Raichur. ವಿದ್ಯಾವಾಹಿನಿ ಸಿಬಿಎಸ್ಇ ಶಾಲೆ ಸಿರವಾರ ಆಯೋಜಿಸುವ ರಂಗತರಂಗ ಸೃಜನಾತ್ಮಕ ಕಲಿಕೆ ಶಿಬಿರ 2022. ಸ್ಥಳ ವಿದ್ಯಾವಾಹಿನಿ ಶಾಲೆ ಸಿರವಾರ. ಮೊಹಮ್ಮದ್ ಯಾಸೀನ್ ಹೋಮ್ ಅಪ್ಲೈನ್ಸಸ್ ಹೋಲ್ಸೇಲ್ ಅಂಡ್ ರಿಟೇಲ್, ಮಾ ಕಾಂಪ್ಲೆಕ್ಸ್ ಅಪೋಸಿಟ್ ಸಿಎಂಸಿ ಕಾಂಪ್ಲೆಕ್ಸ್, ಹರಿಹರ ರೋಡ್, ರಾಯಚೂರು. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಮುನೀರ್ ಹೋಟೆಲ್. M555 ಚಿಕನ್ ಹರೀಸ್, ಚಿಕನ್ ಕಬಾಬ್ ಮತ್ತು ಚಿಕನ್ ಬಿರಿಯಾನಿ ಕೇವಲ 100 ರೂಪಾಯಿಗಳಿಗೆ ಸಿಗುತ್ತದೆ. ಮುನೀರ್ ಹೋಟೆಲ್, ಸಾತ್ ಕಚೇರಿ ರೋಡ್, ರಾಯಚೂರು. ಶೋಭಾ ಕಾಂಚಿ ಸ್ಯಾರೀಸ್. ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿಸ್ ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ಎಸ್ಆರ್ ಗಾರ್ಮೆಂಟ್ಸ್. ಇಲ್ಲಿ ಭೇಟಿ ನೀಡಿ. ಎಸ್ಆರ್ ಗಾರ್ಮೆಂಟ್ ಕ್ಲಾಸಿಕ್ ಕಲೆಕ್ಷನ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್, ಬಿಸೈಡ್ ವೆಜಿಟೇಬಲ್ ಮಾರ್ಕೆಟ್, ಕ್ಲಾತ್ ಬಜಾರ್, ರಾಯಚೂರು. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಎಕ್ಸ್ಚೇಂಜ್ ಫೆಸ್ಟಿವಲ್ ಫಾರ್ ಮಿಕ್ಸರ್ ಗ್ರೈಂಡರ್ ಅಂಡ್ ಗ್ಯಾಸ್ ಸ್ಟವ್ಸ್, 15 February 31st March 2022. ಹಿಂದೆ ಭೇಟಿ ನೀಡಿ. ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಜೆಪಿ ಮೆನ್ಸ್ ವೇರ್ ಮೇಲ್ಗಡೆ, ಹರಿಹರ ರೋಡ್, ಬೇಸ್ವಾರ್ ಪೇಟ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ.
Visit beside Ganj Kalyana Mandap, Ganj Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, Station Road, Raichur.